ಟೈಲರಿಂಗ್ ಮಾಡೋ ಪ್ರತಿಯೊಬ್ಬರಿಗೂ ತುಂಬ ಯೂಸ್ ಆಗುತ್ತೆ. ಮುಖ್ಯವಾಗಿ ಹೊಸ್ದಾಗಿ ಕಲಿಯೋರಿಗೆ ಟೈಲರಿಂಗು ಅವ್ರಿಗೆ ಯಾವ ಫ್ರಿಲ್ಸ್ ಹೆಚ್ಚು ಕಮ್ಮಿ ಬರ್ತಾ ಇರ್ತೈತೆ, ಒಂದು ಫ್ರಿಲ್ಸ್ ದೊಡ್ಡದು ಒಂದು ಫ್ರಿಲ್ಸ್ ಚಿಕ್ಕದು, ಆ ರೀತಿ ಬರ್ದಿರ ಯಾವ ರೀತಿ ನಾವು ಫಾರ್ಮುಲಾ ಯೂಸ್ ಮಾಡಿಕೊಂಡು ಫ್ರಿಲ್ಸ್ ಇಡಬೇಕು ಅಂತ ಹೇಳ್ತೀನಿ ಬನ್ನಿ. ಮೊದಲಿಗಾದರೆ ಪಲ್ಲು ಪಾರ್ಟ್ ಆದರೆ ಕಟ್ ಮಾಡ್ಕೊಳ್ಳಿ. ನಂತರ ಬಂದು 4 ಲೇಯರ್ಸ್ ಮೇಲೆ ಹಾಕಿದ್ದೀನಿ ನಾನು ಸ್ಯಾರಿ. ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಉದ್ದ ನೋಡಿ, ಇದರಲ್ಲಾದರೆ 42 ಇದೆ. ನೋಡ್ತಾ ಇದ್ದೀರಾ, ನಿಮ್ಗೆ ಕಾಣಿಸ್ತಾ ಇದೆ ಇಲ್ಲ ಗೊತ್ತಿಲ್ಲ, 42 ಇದೆ. 4 ಲೇಯರ್ಸ್ ಮೇಲೆ ಹಾಕಿದ್ದೀನಿ. ಯಾವ ರೀತಿ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳ್ತೀನಿ ಬನ್ನಿ. 42 × 4 42 ಇಂಚ್ ಬಂದಿದೆ ಸ್ಯಾರಿ. 4 ಲೇಯರ್ ಮೇಲೆ 42 ಇಂಚ್ ಅಂದರೆ ನೋಡಿ 42 × 4 ಲೇಯರ್ಸ್ ಮೇಲೆ 168 ಆಗುತ್ತೆ. ಒಟ್ಟು ಬಟ್ಟೆಯ ಉದ್ದ 168. ಅದರಲ್ಲಿ 2 ಮೈನಸ್ ಮಾಡಿ, ಖರ್ಚುಗಳಿಗೋಸ್ಕರ 2 ಮೈನಸ್ ಮಾಡಿದ್ರೆ 166 ಬರ್ತೈತೆ. ಕಸ್ಟಮರ್ ಸೊಂಟದ ಸುತ್ತಳತೆ 32. ಇವಾಗ ನಿಮಗೆ 1/2 ಇಂಚ್ ಬೇಕಾ ಅಥವಾ 1 ಇಂಚ್ ಬೇಕಾ, 1.5 ಇಂಚ್ ಬೇಕಾ, 2 ಇಂಚ್ ಬೇಕಾ ಅಂತ ಫಸ್ಟು ನೀವು ಎಷ್ಟು ಬೇಕು ಅಂತ ಮಾರ್ಕ್ ಮಾಡ್ಕೊಳ್ಳಿ. ನಾನು ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತೀನಿ ಒಂದೊಂದೇ. ಫಸ್ಟು 0.5 1/2 ಇಂಚ್ ಫ್ರಿಲ್ಸು. ಮೊದಲಿಗಾದರೆ 1/2 ಇಂಚ್ ಫ್ರಿಲ್ಸ್ ಬರೋ ಥರ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ಇವ್ರ ಸೊಂಟ ಸುತ್ತಳತೆ ಬಂದು 32 ಡಿವೈಡೆಡ್ ಬೈ 0.5 ಎಷ್ಟು ಬರುತ್ತೆ ನೋಡ್ಕೊಳ್ಳಿ. 32 ಡಿವೈಡೆಡ್ ಬೈ 0.5 64 ಫ್ರಿಲ್ಸ್ ಬರುತ್ತೆ. 1/2 ಇಂಚ್ ಫ್ರಿಲ್ಸ್ ಇಟ್ಕೊಂಡ್ರೆ 64 ಫ್ರಿಲ್ಸ್ ಬರುತ್ತೆ. 1/2 ಇಂಚ್ ಫ್ರಿಲ್ಸ್ಗೆ ಎಷ್ಟು ಬಟ್ಟೆ ಬೇಕಾಗುತ್ತೆ ಅನ್ನೋದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ನೋಡಿ. ಒಟ್ಟು ಬಟ್ಟೆ ಎಷ್ಟಾಗುತ್ತೆ 166 ಡಿವೈಡೆಡ್ ಬೈ 64 ಫ್ರಿಲ್ಸು ಈಸ್ ಈಕ್ವಲ್ ಟು 166 ಡಿವೈಡೆಡ್ ಬೈ 64. ನೋಡಿ ಎಷ್ಟು ಬೇಕು, 2.5 ಇಂಚು ಬೇಕು. 1/2 ಇಂಚ್ ಫ್ರಿಲ್ಸ್ ಇಡೋಕ್ಕೆ 2.5 ಇಂಚು ಅಷ್ಟು ಬಟ್ಟೆ ಬೇಕಾಗುತ್ತೆ. ಮತ್ತು 1 ಇಂಚು, 1 ಇಂಚಿಗೆ ಸೊಂಟ ಸುತ್ತಳತೆ 32 ಡಿವೈಡೆಡ್ ಬೈ 1 ಇಂಚು. 32 ಡಿವೈಡೆಡ್ ಬೈ 1 ಇಂಚು 32 ಫ್ರಿಲ್ಸ್ ಬರುತ್ತೆ. ಮತ್ತು 1 ಇಂಚು ಫ್ರಿಲ್ಸ್ ಸಿಕ್ಕಕ್ಕೆ ಎಷ್ಟು ಬಟ್ಟೆ ಬೇಕಾಗುತ್ತೆ ಅನ್ನೋದನ್ನ 166 ಡಿವೈಡೆಡ್ ಬೈ 32 ಫ್ರಿಲ್ಸು. 5.1 1 ಇಂಚ್ ಫ್ರಿಲ್ಸ್ ಇಡೋಕ್ಕೆ 5 ಇಂಚಷ್ಟು ಬಟ್ಟೆ ಬೇಕಾಗುತ್ತೆ. 1.5 32 ಡಿವೈಡೆಡ್ ಬೈ 1.5 21 ಫ್ರಿಲ್ಸ್ ಬರುತ್ತೆ. ಅದನ್ನು 166 ಡಿವೈಡೆಡ್ ಬೈ 21 ಫ್ರಿಲ್ಸು. 7.9 ಒಂದು ಪಾಯಿಂಟ್ ಕಡಿಮೆ 8 ಇಂಚು. 1.5 ಫ್ರಿಲ್ ಸಿಕ್ಕಿದ್ರೆ 7.9 ಅಷ್ಟು ಬಟ್ಟೆ ಬೇಕಾಗುತ್ತೆ. 7 ಇಂಚು 0.9. 2 ಇಂಚ್ ಫ್ರಿಲ್ ಸಿಕ್ಕಿದ್ರೆ 32 ಡಿವೈಡೆಡ್ ಬೈ 2 ಇಂಚು. 16 ಫ್ರಿಲ್ಸ್ ಬರುತ್ತೆ. ಅದನ್ನು ಎಷ್ಟು ಬಟ್ಟೆ ಬೇಕಾಗುತ್ತೆ ಅಂತ 166 ಡಿವೈಡೆಡ್ ಬೈ 16 10.3 ಅಂದರೆ 2 ಇಂಚು ಫ್ರಿಲ್ಸ್ ಬರೋಕ್ಕೆ 10.3 ಇಂಚಸ್ ಬಟ್ಟೆ ಬೇಕಾಗುತ್ತೆ. ನೋಡಿ, ತುಂಬ ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಕೋಬೋದು. ಈ ಮೆಥಡ್ ಒಂದು ತಿಳ್ಕೊಂಡ್ರೆ ಸಾಕು. ಲೆಹೆಂಗಾ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು, ಎಲ್ಲನೂ ಪ್ರಿನ್ಸಸ್ ಡ್ರೆಸ್ ಹೊಲಿತಾರಲ್ಲ, ಆ ಡ್ರೆಸ್ಗೆಲ್ಲ ತುಂಬ ಯೂಸ್ ಆಗುತ್ತೆ. ಸ್ಯಾರಿ ಮೇಲೆ ಯಾವ ರೀತಿ ಮಾರ್ಕ್ ಮಾಡ್ಕೊಬೇಕು ಅಂತ ಹೇಳ್ತೀನಿ ನೋಡಿ. 1 ಇಂಚ್ ಆದರೆ ಎಕ್ಸ್ಟ್ರಾ ಖರ್ಚಿಗೆ ಬಿಟ್ಟಿರ್ತೀರಲ್ಲ, ಅದು ಮಾರ್ಕ್ ಮಾಡಿಕೊಂಡು 5.1 ಇಂಚ್ ಬಂದಿರುತ್ತೆ. 1 ಇಂಚಿಗೆ ನೋಡ್ಕೊಳ್ಳಿ, ಮಾರ್ಕ್ ಮಾಡ್ಕೊಳ್ಳಿ. 5.1 ಇಂಚ್ ಮಾರ್ಕ್ ಮಾಡಿಕೊಂಡು ಮತ್ತೆ 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿರೋ ಹತ್ರದಿಂದ ಬಟ್ಟೆನ ಹಿಡಿದು 1 ಇಂಚ್ ಹತ್ರಗೆ ಹಿಡಿದು ಪಿನ್ ಅನ್ನೋದು ಹಾಕಿ ನೋಡಿ, ಗುಂಡು ಪಿನ್ ಅನ್ನೋದು ಹಾಕಿ. ಮತ್ತು
5.1 ಇಂಚ್ ಹತ್ರ ಮಾರ್ಕ್ ಮಾಡಿ ಮತ್ತೆ ಈ ಕಡೆ 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಮತ್ತೆ ಅದೇ ರೀತಿ ಮಾರ್ಕ್ ಮಾಡಿರೋ ಹತ್ರ ಗುಂಡು ಪಿನ್ ಅನ್ನೋದು ಇಟ್ಕೊಂಡು ಹೋಗಿ. ನೋಡಿ ನಾನು ಯಾವ ರೀತಿ ಮಾರ್ಕ್ ಮಾಡಿರೋದ್ರ ಮೇಲೆ ಗುಂಡು ಪಿನ್ ಹಾಕ್ತಾಯಿದ್ದೀನೋ ಅದೇ ರೀತಿ ಮತ್ತೆ 5.1 ಇಂಚಷ್ಟು ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ ಅದ್ರ ಮೇಲೆ ಇಟ್ಕೊಂಡು ಮಾರ್ಕ್ ಮಾಡಿದಾದಮೇಲೆ ಅದ್ರ ಮೇಲೆ ಅದೇ ಥರ 5.1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಎಲ್ಲನೂ ಪ್ಲೀಟ್ಸು ಒಂದೇ ಸಮವಾಗಿ ಬರೋ ಥರ ನೋಡಿಕೊಂಡು ಸೇಮ್ ನಾನು ಯಾವ ರೀತಿ ಮಾಡ್ತಾಯಿದ್ದೀನೋ ಆ ರೀತಿ ಮಾಡಿಕೊಂಡು ಗುಂಡು ಪಿನ್ ಆದರೆ ಸುಚ್ಕೊಂಡೋಗಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ನಾನು ಯಾವ ರೀತಿ ಮಾಡ್ತಾಯಿದ್ದೀನೋ ಅದೇ ರೀತಿ. ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಐರನ್ ಎಲ್ಲ ಮಾಡಿದ ಮೇಲೆ ನೋಡಿ ಯಾವ ರೀತಿ ಬಂದಿದೆ ಅಂತ. ಒಂದೊಂದು ಇಂಚ್ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಐರನ್ ಅನ್ನೋದು. ನೀವು ಇದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ನಾನು ಯಾವ ರೀತಿ ಫಾರ್ಮುಲಾ ಹೇಳಿದ್ದೀನೋ ಅದನ್ನು ಯೂಸ್ ಮಾಡಿಕೊಂಡು ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.